ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗ್ಯಾರಂಟಿ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿಯ ಸದಸ್ಯರು ಮತ್ತು ತಾಲೂಕಿನ ಗಾಡಿ ನಮ್ಮ ವಾರ್ತಾ ಇಲಾಖೆಯ ಖಂಡಿತವಾಗಲೂ ನಮ್ಮ ಸರ್ಕಾರ ಈಗಿನ ನಮ್ಮ ಕಾಂಗ್ರೆಸ್ ನೇತೃತ್ವದ ಅದಕ್ಕಿಂತ ಪೂರ್ವದಲ್ಲಿ ನಾವು ಜನರಿಗೆ ಆಶ್ವಾಸನೆ ನಮ್ಮ ಸರ್ಕಾರ ಅನುಕೂಲ ಆಗಿದೆ. ಹಾಗಂತೇಳಿ ಧರ್ಮಸ್ಥಳದ ಸಂಘದಿಂದ ಬರ್ತಕ್ಕಂಥ ದುಡ್ಡನ್ನ ಬಿಡ್ರಿ ಅಂತ ನಾನು ಹೇಳಲ್ಲ. ಅದನ್ನು ತಗೊಳ್ಳಿ, ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡು ನೀವು ತಗೊಳ್ಳಿ, ಒಟ್ಟು ನೀವು ಅನುಕೂಲ ಆಗಲಿ. ಒಂದು ತಿಂಗಳು 2 ತಿಂಗಳಾದ್ರೂ ಸ್ನಾನ ಮಾಡ್ತಿರ್ಲಿಲ್ಲ, ಅವರು ತಲೆಗೆ ಎಣ್ಣೆನೂ ಹಾಕ್ತಿರ್ಲಿಲ್ಲ. ಮೈಗೆ ಏನಾದ್ರು ಸ್ನಾನ ಮಾಡೋದು ಇಲ್ಲ, ಮೈ ನನಗೆ ಚೆನ್ನಾಗಿಲ್ಲ, ಮೈ ನೋವು ಬರ್ತದೆ, ಕೈಕಾಲು ನೋಯ್ತವೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿಗಳೇ ಮುಂದೆ ಬರ್ತಾರೆ ಮೊದಲು ಸ್ನಾನ ಮಾಡಿಸು ಅಂತ. ಕಾರಣ ಯಾಕಂದ್ರೆ ಸಂಘದ ಸವಾಸ ದೋಷ. ಒಳ್ಳೆಯ ಜೊತೆಗಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಕೆಟ್ಟದ ಜೊತೆಗಿದ್ರೆ ಕೆಟ್ಟ ಬುದ್ಧಿ ಬರುತ್ತೆ. ನೀವು ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಳ್ಳೆ ಬುದ್ಧಿ, ಒಳ್ಳೆ ಜಾಗದಲ್ಲಿ, ಒಳ್ಳೆ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆ ಇದು ಮಾಡಿದೆ. ನನಗೆ ಬಹಳ ಖುಷಿ ಆಗುತ್ತೆ. ಸಂಘದವ್ರು ಬಂದ ಮೇಲೆ ಹೆಣ್ಮಕ್ಳು ಹೊರಗಡೆ ಇರೋರನ್ನೆಲ್ಲ ಹೊರಗಡೆ ಕರೆದು ಬಹಳ ಚೊಕ್ಕಟವಾಗಿ ಸಂತೋಷವಾಗಿ ಸ್ನಾನ ಮಾಡಿಕೊಂಡು ದಿನನಿತ್ಯದ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಸಂಘದಲ್ಲಿ ಅವರು ಪಾಲ್ಗೊಳ್ತಾರೆ. ಏನ್ ಮಾಡಿದೆ ನಾನು ಪ್ರೆಸ್ ಮಾಡಿದೆ ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ. ಅದು ಒತ್ತಡ ಬಂತು ಕೆಳಗಡೆ, ಅದರ ವಿರುದ್ಧ ಏನಾಯ್ತು? ಚಲನೆ ಆಯ್ತು, ಚಲನೆ ಬದಲಾವಣೆ ಆಯ್ತು. ನ್ಯೂಟನ್ ಸೆಕೆಂಡ್ ಲಾ, ಚಲನೆಯ 2ನೇ ನಿಯಮ. ಆದ್ರೆ ಭೂಮಿ ಒಳಗಡೆ ಇರೋದು ತೆಂಗಿನಕಾಯಿ ಗೊತ್ತಾಗತ್ತ? ಅಲ್ಲ, ತೆಂಗಿನಕಾಯಿಗೆ ಭೂಮಿ ಒಳಗಡೆ ಇರೋದು ನೀರು ಗೊತ್ತಾಗತ್ತಾ? ಅದು ನಂಬ್ಕೊಂಬಂದಿದ್ದೀವಿ ನೋಡಿ. ಈ ತೆಂಗಿನಕಾಯಿ ಇದೆ, ಈ ತೆಂಗಿನಕಾಯಿಯನ್ನ ನಿಮ್ ಮುಂದೆ ಹೊಡಿತೀನಿ ನೋಡಿ. ಇಲ್ಲಿ ನೋಡಿ, ತೆಂಗಿನಕಾಯಿ ಒಳಗಡೆ ಏನಿರ್ಬೇಕು ನೋಡಿ ಸರ್. ಇದ್ರೊಳಗಡೆ ಹೊಡೆದೈತೆ ಏನಾರ ತೆಂಗಿನಕಾಯಿ ಮುಟ್ಟಿ ಬೈಕೊಳ್ಬೇಡಿ. ತೆಂಗಿನಕಾಯಿ ಒಳಗಡೆ ಏನಿರ್ಬೇಕು? ಏನಿರ್ಬೇಕು? ನೀರಿರ್ಬೇಕು. ಆಮೇಲೆ ನೀರಂತೂ ಬಂತು, ನೀರು ಬಂತು ಮಕ್ಕಳೇ. ತೆಂಗಿನಕಾಯಿಯಲ್ಲಿ ತೆಂಗಿನಕಾಯಿನೂ ಬಂತು. ತೆಂಗಿನಕಾಯಿ ಒಳಗಡೆ ಏನ್ ಬಂತು? ನಾಳೆ ನಿಮ್ ಶಾಲೆಗೆ ನೋಡಿ ಪೇಪರ್ ಬರುತ್ತೆ, ನಾಳೆ ಎಲ್ಲರೂ ಒಂದೊಂದು ತೆಂಗಿನಕಾಯಿ ತೆಗೆದುಕೊಂಡು ಬನ್ನಿ. ನಿಮ್ ತೆಂಗಿನಕಾಯಿ ಒಳಗಡೆ ಏನ್ ಸಿಗುತ್ತೆ? ಮಾನ್ಯ ಸಭಾಧ್ಯಕ್ಷರೇ, ಈ ಗವರ್ನರ್ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಮಾನ್ಯ
ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು, ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೀನಿ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. 90 ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಕ್ಕೆ ಯಾವುದೇ ಗೌರವ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು, ಅವರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.